ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾನು ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಎದ್ದ ತಕ್ಷಣ ಸ್ವಲ್ಪ ಈಚೆ ಗಾಳಿ ತೊಗೊಂಡು ಬಂದು ಬೆಡ್ಶೀಟ್ ಮಚ್ಚಿಬಿಟ್ಟು ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಲೆಮನ್, ಒಂದೆರಡು ಡ್ರಾಪ್ಸ್ ಲೆಮನ್ ಹಾಕೊಂಡ್ಬಿಟ್ಟು ಕುಡಿತೀನಿ. ಸೊ ಅದರಿಂದ ನಾವು ಸ್ಲಿಮ್ ಆಗ್ತೀವಿ, ಹೊಟ್ಟೆ ಬಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ತೊಳಿತಾ ಇದ್ದೆ. ಸೊ ನಮ್ಮ ಹಸ್ಬೆಂಡ್ ಬೆಳಗ್ಗೆನೆ ಹೊರಟೋಗ್ಬಿಡ್ತಾರೆ. ಸೊ ಅದಾದ್ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ನನ್ನ ಮಗಳು ಇದ್ದಲ್ಲ ಅಷ್ಟರಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಬೇಗ ಬೇಗ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಫಾಸ್ಟ್ ಮಾಡಿದ್ದೀನಿ. ಸೊ ನನ್ನ ಮಗಳನ್ನ ಮಲಗಿದ್ಲು, ಅದಕ್ಕೋಸ್ಕರ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆದೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಇವತ್ತು ಮಂಡೇ ಅಲ್ವಾ, ಸೊ ನಾನೇನು ವಾರ ಮಾಡಲ್ಲ. ಸೊ ನನ್ನ ಮಗಳನ್ನೆಲ್ಲ ಫ್ರೆಶ್ ಮಾಡಿಬಿಟ್ಟು ಆಮೇಲೆ ನಾನು ಮೈಕ್ ಸ್ನಾನ ಮಾಡ್ಕೊಬರ್ಬೇಕು. ಸೊ ಇವತ್ತೇನು ಪೂಜೆ ಮಾಡಲ್ಲ ನಾನು. ಹಾಗೆ ಸ್ವಲ್ಪ ಈಚೆ ಬಂದೆ, ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಆಮೇಲೆ ಬಟ್ಟೆ ಎಲ್ಲ ಎತ್ತಿಟ್ಟು ನಾನೇ ವಾಶ್ ಮಾಡಿದ್ದೆ, ಮಚ್ಚಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಗೈಸ್ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳು 3 ಜನ ಇರೋದು. ಸೊ ನಿಮಗೆ ನಮ್ಮ ಮನೆ ಹೋಮ್ ಟೂರ್ ಬೇಕಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೋಮ್ ಟೂರ್ ಮಾಡಿ ಅಂತ ಹಾಕಿ. ಸೊ ನಾನು ನಿಮಗೆ ಹೋಮ್ ಟೂರ್ ಕೂಡ ಮಾಡ್ತೀನಿ. ಹಾಗೆ ನನಗೇನು ಕೆಲಸ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಇಲ್ಲ ಗೈಸ್. ಮಲ್ಕೊಂಡಿದ ತಕ್ಷಣ ನನ್ನ ಮಗಳು ಮಲಗಿದ ತಕ್ಷಣ ಎಲ್ಲ ಕೆಲಸ ಮಾಡ್ಕೊಬಿಡ್ತೀನಿ. ಸೊ ಇವಾಗ ಬಟ್ಟೆ ಎಲ್ಲ ಮಚ್ಚೋದಾಯಿತು, ಇವಾಗ ಬಟ್ಟೆ ಕೂಡ ವಾಶ್ ಮಾಡ್ತಾ ಇದ್ದೀನಿ. ನೆನ್ನೆ ವಾಶ್ ಮಾಡಿದೆ, ಬಟ್ ಒಂದೊಂದು ಜೊತೆ ಇತ್ತು ನನ್ನ ಮಗಳದ್ದು, ಹಾಗೆ ನಮ್ಮ ಹಸ್ಬೆಂಡ್ ಇತ್ತು. ನನ್ನ ಮಗಳದಂತೂ ಡೈಲಿ ಇದೇ ಇರುತ್ತೆ. ಸೊ ನಮ್ಮ ಹಸ್ಬೆಂಡ್ ಒಂದು ಜೊತೆ ಇತ್ತು, ನಮ್ಮ ಮಗಳದು ಹೋಗಿತಾ ಇದ್ದೆ. ಆ್ಯಂಡ್ ನನ್ನ ನೀರು ಬಂದು 1 ಮಂತಲ್ಲೇ ಮುಟ್ಕೊಂಡ್ಬಿಟ್ಟದೆ. ಸೊ ಯಾರು ಹೆಲ್ಪ್ ಮಾಡೋರಿಲ್ಲಲ್ಲ, ಸೊ ನಾನೇ ಮಾಡ್ಕೋತೀನಿ ಎಲ್ಲ. ನನ್ನ ಮಗಳಿಗೆ ಸ್ನಾನ ಕೂಡ ಎಲ್ಲ ನಾನೇ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಎಲ್ಲ ನಾನೇ ಮಾಡ್ಕೊತೀನಿ. ನಮ್ಮ ಅತ್ತೆ ಇದ್ದರು, ಬಟ್ ಇವಾಗ ಅವರು ಊರಿಗೆ ಹೋಗಿದ್ದಾರೆ. ನನ್ನ ಮೈದಿನ ಹೆಂಡತಿ ಪ್ರೆಗ್ನೆಂಟ್, ಸೊ ಅದಕ್ಕೋಸ್ಕರ ಅವರು ಅಲ್ಲಿ ನೋಡ್ಕೋಬೇಕಲ್ಲ. ಇಷ್ಟು ದಿವಸ ಬಾಣತನ ಮಾಡಿ ಅವರು ಅಲ್ಲಿ ಹೋದರು. ಸೊ ನಾನು ಹೋಗಿ ಬಟ್ಟೆ ನೆನ್ಸೋದು ನೋಡೇ ಇಲ್ಲ ಗೈಸ್. ನೋಡಿ, 120 ರೂಪೀಸ್ ಇತ್ತು ಜೋಬಲ್ಲಿ, ಫುಲ್ಲು ಒದ್ದೆ ಆಗಿಬಿಡಿದೆ. ಸೊ ಬಿಸಿಲಲ್ಲಿ ಇಟ್ಟಿದ್ದೀನಿ, ಅಡುಗೆ ಮನೇಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಅಂದ್ಬಿಟ್ಟು ಒಣಗಲಿ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನನ್ನ ಮಗಳು ಎದ್ದ ತಕ್ಷಣ ಸ್ಮೆಲ್ ಕೊಟ್ಬಿಡುತ್ತೆ ಗೈಸ್, ನಂಗೆ ಅದು ತುಂಬ ಇಷ್ಟ. ಹಾಗೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಬಿಸಿಲು ತೋರಿಸೋಣ ಅಂದ್ಬಿಟ್ಟು ಕರ್ಕೊಬಂದಿದ್ದೀನಿ. ಬೇಕಾ ಬೇಕಾ ಕಾಸು? ಯಾವಮ್ಮ ಕಾಸು? ಇಲ್ಲ ಹೋಯ್ತು 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 ಕಸ ಹೋಯ್ತು 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 ಹೋಯ್ತು. ಆರ್ಲಿರಮ್ಮ ಯಾವ ಇರ್ಬೇಕಾ ಇಲ್ಲಿ ಎತ್ಕೊಬಿಡ್ತಮ್ಮ. ಇದು ಬಿಡು, ಇದು ಮೈ ತೆಳ್ಳಗಿದೆ, ಬಿಡ ಹೋಗುತ್ತೆ. ಚುಚ್ಚು ಬಾಕ್ಸ್ ಬೇಕಾ? ಎತ್ಕೋ ಎತ್ಕೋ ಬಾಕ್ಸ್ ಎತ್ಕೋ. ಇದೆಲ್ಲ ನೋಡೋಕ್ಕೆ ನಮ್ಮಮ್ಮ ನಮ್ಮ ಜೊತೆ ಇರಲ್ಲ. ಸೊ ಅದೊಂದು ಫೀಲ್ ಇದೆ, ತುಂಬ ಮಾತಾಡ್ತಾ ಇಲ್ಲ ನಮ್ಮಮ್ಮ ನನ್ನ ಹತ್ರ. ನಾನು ಹಾಕಿದ್ರೆ ತಪ್ಪು ಹಂಗಿದೆ ಗೈಸ್, ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಎಷ್ಟು ದಿವಸ ಅಂತ ಹಂಗೆ ಇರ್ತಾರೆ ಅಲ್ವಾ, ಒಂದಾಗ್ಲೇಬೇಕು ಅಲ್ವಾ, ಯಾವತ್ತಿದ್ರು ಒಂದಾಗ್ಲೇಬೇಕು. ಪರವಾಗಿಲ್ಲ ನೋಡೋಣ, ಯಾವಾಗ ಒಂದಾಗ್ತಾರೆ ಯಾವಾಗ ನಮ್ಮ ಮನೆಗೆ ಬರ್ತಾರೆ ಕಾಯ್ತಾ ಇದ್ದೀನಿ ನಾನು. ನನ್ನ ಮಗಳಿಗೂ ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವ್ರಮ್ಮ ಅಂತ ಪ್ರೀತಿ ಸಿಗ್ಬೇಕಲ್ವಾ, ಅದಕ್ಕೂ
ಸೊ ನೋಡೋಣ ಯಾವಾಗ ಬರ್ತದೆ ಅಂತ. ಟೈಮ್ ಬಂದಾಗ ಎಲ್ಲ ಅದಾಗದೇ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅವ್ರಿಗೂ ಬೇಜಾರಿರುತ್ತೆ ಅಲ್ವಾ, ಇರೋ ಒಬ್ಳು ಮಗಳು ಲೈಫ್ ಈ ಥರ ಆಗೋಗ್ಬಿಟ್ಟಿದೆ ಅಂತ. ಬಟ್ ನಾನು ಮಾಡ್ಕೊಂಡಿರೋ ತಪ್ಪಿಗೆ ನಾನು ಚೆನ್ನಾಗೇ ಇದ್ದೀನಿ ಗೈಸ್. ನನ್ನ ಕಷ್ಟ ಅಂತ ನಾನು ನಿಜವಾಗ್ಲೂ ನಾನು ಅಮ್ಮ ಮನೆಗೆ ಹೋಗಲ್ಲ. ನನಗೆ ಏನೇ ಕಷ್ಟ ನನ್ನ ಕಷ್ಟ ಅಂತ ಬರಲ್ಲ, ಬಟ್ ಬಂದರೂ ಕೂಡ ನಾನು ಅಮ್ಮ ಮನೆಗೆ ಅಂತ ನಾನು ಹೋಗಲ್ಲ ಗೈಸ್. ಇದಂತೂ ಸತ್ಯವಾದ ಮಾತು. ನಿಜವಾಗ್ಲೂ ಇನ್ಮೇಲೆ ನಾನು ಯಾವತ್ತೂ ನನ್ನ ಕಷ್ಟ ಅಂತ ನನ್ನ ಅಮ್ಮ ಮನೆಗೆ ಹೋಗಲ್ಲ. ಸೊ ಯಾಕಂದರೆ ನಾನು ಇವಾಗ ತುಂಬ ಚೆನ್ನಾಗೇ ಇದ್ದೀನಿ. ನನ್ನ ಗಂಡನೂ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ರೇಷ್ಮೆ ಒಳಗೆ ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ಗೊತ್ತದೆ. ಅದು ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇನ್ನು 4.5 months ಅಷ್ಟೇ, ಆದರೂ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅಂದರೆ ಒಂದೊಂದು ಮಕ್ಳು ಫುಲ್ ವಾಲ್ ಬಿಡ್ತಾರೆ, ಹಿಂಗೆ ಭಯ ಆಗುತ್ತೆ. ಸೊ ಇದು ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಯಾಕೆ ರೇಷ್ಮೆಯಲ್ಲಿ ಕೂರಿಸ್ತೀನಿ ನಾನು ಅಂತ ಅಂದರೆ ಕಾಲು ತುಂಬ ಸ್ಟ್ರೈಟ್ ಆಗಿರುತ್ತೆ ಆ್ಯಂಡ್ ಹಾಗೆ ಬಿಸಿ ನೀರು ಇರೋದ್ರಿಂದ ಸೊ ಕಾಲು ಕೈನ ನಾವು ಹಂಗೆ ತುಂಬ ಒತ್ತೋದ್ರಿಂದ ಮೈಕೈ ನೋವು ಕೂಡ ಮಕ್ಕಳಿಗೆ ಹೋಗುತ್ತೆ. ಬೇರೆಯವ್ರು ಹೇಳ್ತಾರೆ ಸೊ ಜಾಸ್ತಿ ನೀರಲ್ಲಿ ಹಾಡಿಸ್ಬಾರ್ದು ಹಂಗೆ ಹಿಂಗೆ ಅಂತ. ಏನಿಲ್ಲ, ಅಟ್ಲೀಸ್ಟ್ ಒಂದು 5 minutes ಆದರೂ ಆ ಥರ ಕೂರಿಸೋದ್ರಿಂದ ಮಕ್ಕಳಿಗೆ ಎಷ್ಟೇ ಮೈಕೈ ನೋವಿದ್ರು ಹೋಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಯಾವಾಗೂ ಮಾಡ್ತೀನಿ. ನನ್ನ ಮಗಳಿಗೆ ಯಾವತ್ತೂ ಕೋಲ್ಡ್ ಆಗಿಲ್ಲ ಈ ಥರ ಮಾಡೋದ್ರಿಂದ. ನಾನು ಜಸ್ಟ್ 5 minutes ಅಷ್ಟೇ ಕೂರಿಸ್ಬಿಟ್ಟು ಮೈಕೈ ಎಲ್ಲ ಚೆನ್ನಾಗಿ ಒತ್ತುತ್ತೀನಿ. ಅದರಿಂದ ಮೈಕೈ ನೋವೆಲ್ಲ ಹೋಗುತ್ತೆ. ನನ್ನ ಮಗಳಿಗೆ ಚೆನ್ನಾಗಿ ನಿದ್ದೆ ಮಾಡುತ್ತೆ. ತುಂಬ ಇನ್ನೂ 4.5 monthsಗೆ ತುಂಬ ಆ್ಯಕ್ಟಿವ್ ಇದೆ. ಸೊ ನಾನು ಎಲ್ಲ ಮಕ್ಕಳು ಕಂಪೇರ್ ಮಾಡ್ತಾ ಇಲ್ಲ ಗೈಸ್, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ನನ್ನ ಮಗಳು ಏನು ಮಾಡ್ತಾಳೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ರೆಡಿ ಮಾಡಿ ಆದಮೇಲೆ ಬುಟ್ಟಿಕೊಳ್ಳೋಕ್ಕೆ ಎಷ್ಟೊಂದು ಮಕ್ಕಳು ತುಂಬ ಅಳ್ತಾರೆ. ನನ್ನ ಮಗಳು ಹೆಂಗೆ ಅಂತಂದರೆ ಎಲ್ಲ ಮಕ್ಕಳು ಅಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ರು ಮಕ್ಕಳು ಅಳ್ತಾರೆ ತುಂಬ ಬುಟ್ಟಿಡ್ಸ್ಕೊಳ್ಳೋಕ್ಕೆ. ನನ್ನ ಮಗಳು ಮಾತ್ರ ಅಲ್ಲ. ಮಲ್ಕಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 3:30 ಆಗೋಯ್ತು ಗೈಸ್. ಬೆಳಗ್ಗೆಯಿಂದ ಇಷ್ಟು ರುಟೀನ್ ನಂದು ಮಗುನ ಹಿಡ್ಕೊಂಡು. ಸೊ ಅದಾದಮೇಲೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಸನ್ಸ್ಕ್ರೀನ್ ಯಾವಾಗಲೂ ಅಪ್ಲೈ ಮಾಡಲ್ಲ, ಯಾವಾಗಾದರೂ ಒಂದ್ಸಲ ಅಪ್ಲೈ ಮಾಡ್ತೀನಿ ಮನೇಲಿದ್ದರೆ. ಹೊರಗಡೆ ಹೋದರೆ ಮಾತ್ರ ಕಂಪಲ್ಸರಿ ಯೂಸ್ ಮಾಡ್ತೀನಿ. ನಿಮಗೂ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಲಿಂಕ್ ಬೇಕು ಅಂತಂದರೆ ಸನ್ಸ್ಕ್ರೀನ್ ಲಿಂಕ್ ಅಂತ ಹಾಕಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದಾದಮೇಲೆ ನಾನು ಪಿಂಕ್ ಕಲರ್ ಲಿಪ್ ಬಾಮ್ ಹಾಕ್ಕೊತೀನಿ. ನಾನು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮಗು ಕಿಸ್ ಕೊಡ್ತಾ ಇರ್ತೀನಿ, ಸೊ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಕೊಳ್ಳಲ್ಲ ಇವಾಗ. ಲಿಪ್ ಬಾಮ್ ಲೈಟಾಗಿ ಒಂದು ಲಿಪ್ ಬಾಮ್ ಹಾಕ್ಕೋತೀನಿ ಆ್ಯಂಡ್ ಹಾಗೆ ಕಾಜಲ್ ಹಚ್ಕೊಂಡು ಒಂದೇ ಒಂದು ಬಿಂದಿ ಇಟ್ಕೋತೀನಿ ಅಷ್ಟೇ ಗೈಸ್. ಅದನ್ನು ನೀನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಸೊ ಆದಮೇಲೆ ಸಿಕ್ಕಾಪಟ್ಟೆ ಸಿಕ್ಕಾಗ್ಬಿಟ್ಟಿದೆ ಗೈಸ್. ಬಿಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಬಿಡ್ಸ್ಕೊತಾ ಇದ್ದೆ, ತುಂಬ ಕೂದಲು ಉದುರ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ರು ಬಾಣಂತನ ಟೈಮಲ್ಲಿ ನೋಡ್ಕೊ ನಿನ್ನ ಕೂದಲು ಎಷ್ಟು ಉದುರುತ್ತೆ ಹಂಗೆ ಹಿಂಗೆ ಅಂತ. ನಾನು ನಂಬ್ತಾ ಇರಲಿಲ್ಲ ಇದೆಲ್ಲ ಸುಳ್ಳು ಅಂತ. ಬಟ್ ಇವಾಗ ಗೊತ್ತಾಗ್ತದೆ ತುಂಬ ಅಂದರೆ ತುಂಬ ಕೂದಲು ಉದುರುತ್ತಿದೆ ಅಂತ. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕೂದಲು ಉದುರ್ತಾ ಇದೆ. ಫಸ್ಟ್ ಇನ್ನೂ ಉದ್ದಕ್ಕೆ ಇತ್ತು ನನ್ನ ಕೂದಲು, ಈಗ ಕಟ್ ಮಾಡಿಸಿ 2 ಟೈಮ್ ಕಟ್ ಮಾಡಿಸಿ ಇಷ್ಟು ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಹೇಳ್ತಾರೆ ನಿನ್ನ ಕೂದಲು ಚೆನ್ನಾಗಿದೆ ಅಂತ, ಬಟ್ ನನ್ನ ಕೂದಲು ನನಗೆ ಇಷ್ಟ ಇಲ್ಲ ಗೈಸ್. ಸೊ ನಾನು ಮನೇಲಿದ್ದರೆ ಯಾವಾಗಲೂ ಈ ಥರ ಕೊಂಡೆ ಹಾಕ್ಕೊಂಡು ಬಿಟ್ಬಿಡ್ತೀನಿ. ಜಡೆ ಏನು ಹಾಕ್ಕೊಳ್ಳಲ್ಲ ಮನೇಲಿದ್ದರೆ, ಕೊಂಡೆ ಹಾಕ್ಕೊಳ್ಳೋದೇ ಇಷ್ಟ ನನಗೆ. ನನ್ನ ಮಗಳದ್ದು ಡೈಲಿ ರುಟೀನ್ ಬೇಕು ಅಂತ ಅಂದರೆ ಏನೇನು ಚೇಷ್ಟೆ ಮಾಡುತ್ತೆ ಎಲ್ಲ ತೋರಿಸ್ತೀನಿ. ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ. ಬೇಬಿ ರುಟೀನ್ ಕೂಡ ಮಾಡ್ತೀನಿ ನಾನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.